ನಮ್ಮದೇ ನೆಲವಾದಂತಹ POKಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ತಯಾರು ಮಾಡಿ, ನಮ್ಮದೇ ಭೂಮಿಯಲ್ಲಿ ಭಯೋತ್ಪಾದಕರನ್ನ ತಯಾರು ಮಾಡಿ ನಮ್ಮದೇ ಮಾತೃಭೂಮಿಯ ಮೇಲೆ ದಾಳಿ ಮಾಡಕ್ಕೆ ಕಳಿಸುತ್ತೆ ಈ ಪಾಕಿಸ್ತಾನ ಅಂತ ಹೇಳುವಂತಹ ಪಾಕಿಸ್ತಾನಕ್ಕೆ ಯುದ್ಧ ಅಂತ ಹೇಳ್ತಕ್ಕಂಥದ್ದು ಒಂದು ರಾಜಕೀಯವಾದಂತಹ ಬೆಳವಣಿಗೆ ಅಷ್ಟೇ. ಅದಕ್ಕೆ ಇದನ್ನ ಯಾವುದನ್ನು ಗಣನೆಗೆ ತಗೊಳಲ್ಲ. ಅದು ಒಂದು ಬೇಜವಾಬ್ದಾರಿಯಾಗಿರುವಂತ ದೇಶ. ನಿನ್ನೆ ಮೊನ್ನೆಯಿಂದ ಅದು ಕೂತ್ಕೊಂಡು ಮಾಡ್ತಾ ಇರೋ ಕೆಲಸ ಏನು ಅಂತ ಹೇಳಿದ್ರೆ, ಎಕ್ಸಲ್ ಇರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ಎಲ್ಲ ಫೇಕ್ ಹ್ಯಾಶ್ಟ್ಯಾಗ್ಗಳನ್ನು ಹುಟ್ಟಾಕಿ AI ತಂತ್ರಜ್ಞಾನದ ಮುಖಾಂತರ ಭಾರತದ ವಿರುದ್ಧ ಅಪಪ್ರಚಾರ ಮಾಡೋದು. ಪಾಕಿಸ್ತಾನಕ್ಕೆ ಇವತ್ತು ತನ್ನ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ಬೇರೆ ಬೇರೆ ದೇಶಗಳ ಮುಂದೆ ಮೇರಕು ಭಿಕ್ಷಾದೋ ಅಂತ ಬೇಡುವಂತಹ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಯುದ್ಧ ಮಾಡುವಂತಹ ತುರಿಕೆ ಉಂಟಾಗಿದೆ. ಮೈಯೆಲ್ಲ ಕೈಲಾಗದವನು ಮೈಪರ್ಚ್ಕೊಂಡ ಅನ್ನೋ ರೀತಿಯಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನ, ಭಾರತದ ಸದೃಢತೆಯನ್ನ, ಭಾರತದ ಭಾವೈಕ್ಯತೆಯನ್ನ ತಡೆದುಕೊಳ್ಳಕ್ಕಾಗದೆ ಇಲ್ಲಿ ಏನಾದ್ರೂ ಮಾಡಿ ಬೆಂಕಿ ಸುರಿಬೇಕು ಅನ್ನೋದು ಈ ಒಂದು ಬೇಜವಾಬ್ದಾರಿ ದೇಶದ ಭಯೋತ್ಪಾದಕರಿಂದ ತುಂಬಿ ತುಳುತ್ತಾ ಇರತಕ್ಕಂತಹ ಮತಾಂಧತೆಯನ್ನೇ ಮೈ ಮೇಲೆ ಒದ್ದುಕೊಂಡು ಮಲಗದಂತಹ ಪಾಕಿಸ್ತಾನ ಮಾಡೋದ್ ಕೆಲಸ. ನಮ್ಮ ಅಭಿನಂದನ್ ವರ್ಧಮಾನ್ ಅವರು ಜಗತ್ತನ್ನ ನಿಬ್ಬೆರ್ಗಾಗಂಗ್ ಮಾಡುವಂತ ಉತ್ತರವನ್ನ ಕೊಟ್ಟಿದ್ರು. ಯಾವುದೇ ಫ್ಲೈಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಹುಮುಖ್ಯವಾಗಿ ಕಾಣಲ್ಲ. ಆ ಯುದ್ಧ ವಿಮಾನವನ್ನ ಮುನ್ನಡೆಸ್ತಕ್ಕಂತಹ ಪೈಲಟ್ ಇರ್ತಾರಲ್ಲ, ಆ ಯೋಧ ಇರ್ತಾನಲ್ಲ, ಅವನ ಆತ್ಮವಿಶ್ವಾಸ ತುಂಬಾ ಮುಖ್ಯ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ರು. ಆದ್ರೆ ಚಿಟಿಕೆ ಹೊಡೆಯೋದ್ರಲ್ಲಿ ಕೇವಲ 2-3 ದಿನದ ಅಂತರದಲ್ಲಿ ಅಭಿನಂದನ್ ವರ್ಧಮಾನನ್ನ ಭಾರತಕ್ಕೆ ವಾಪಸ್ಸು ಮರಳಿ ಮಾತೃಭೂಮಿಗೆ ಕರೆತಂದಿತ್ತು. ಅದು ಭಾರತದ ತಾಕತ್ತು. ಕೇಂದ್ರ ಸರ್ಕಾರ ಇವತ್ತು ಪಹಲ್ಗಾವ್ನ ಒಂದು ಇದರಲ್ಲಿ ಮಡಿದಂತ ಕುಟುಂಬಗಳಿಗೆ ಇನ್ನೂ ಪರಿಹಾರವನ್ನ ಘೋಷಣೆ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವ್ರಿಗೆಲ್ಲ ಸರಿಯಾಗಿ ಏನು ಕೊಡಬೇಕು ಅದನ್ನು ಕೊಟ್ಟಾದ್ಮೇಲೆ ನ್ಯಾಯವನ್ನ ಒದಗಿಸಿ ಆಮೇಲೆ ಏನಾದರೂ ಪರಿಹಾರ ಧನವನ್ನ ಮೃತ ಕುಟುಂಬಗಳಿಗೆ ಕೊಡುತ್ತಾ ಅಂತ ಹೇಳುವಂತ ನಿರೀಕ್ಷೆಯನ್ನು ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ. ಇದನ್ನು ವಶಕ್ಕೆ ತಗೊಳ್ಳುವಂತಹ ಸುಸಂದರ್ಭ ಒದಗಿ ಬಂದಿದೆಯಾ? ಆದರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಹಿಂಪಡಿಲಿಕ್ಕೆ ಇರುವಂತಹ ಸವಾಲುಗಳೇನು? ಇದನ್ನು ನಾವು ಯುದ್ಧದ ಮುಖೇನ ಪಡ್ಕೊಂಡ್ರೆ ಏನಾಗುತ್ತೆ, ಒಂದು ಜವಾಬ್ದಾರಿಯುತವಾದ ರಾಷ್ಟ್ರವಾಗಿ ನಿರ್ಧಾರಗಳನ್ನ ಕೈಗೊಂಡ್ರೆ ಹೇಗಿರುತ್ತೆ ಅನ್ನೋವಂಥ ವಿಚಾರನ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಮಂಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಹೇಳಿ ಕೇಳಿ ಭಾರತ ಒಂದು ಜವಾಬ್ದಾರಿಯುತವಾದ ರಾಷ್ಟ್ರ, ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅಂತ ಬಯಸುವಂತಹ ರಾಷ್ಟ್ರ. ಅದೇ ಭಾರತದ ಶಕ್ತಿಯೂ ಕೂಡ. ಹಾಗಾಗಿ ಭಾರತ ತನ್ನ ಮೇಲಾದಂತಹ ಎಲ್ಲ ದಾಳಿಗಳನ್ನು ಸಹಿಸಿಕೊಂಡು ಸಹಿಷ್ಣುವಾಗಿ ಇವತ್ತವರೆಗೂ ಬದುಕಿ ಬಾಳಿದ್ದುಂಟು. ಪಾತಾಳದಲ್ಲಿದ್ದಂತಹ ನಮ್ಮ ಒಂದು ಆರ್ಥಿಕತೆಯನ್ನು ಮೇಲೆತ್ಕೊಂಡ್ಬಂದು ಇವತ್ತು ನಾವು ಜಗತ್ತಿನ 3ನೇ ಸಶಕ್ತವಾದಂತಹ ಆರ್ಥಿಕತೆ ಕಡೆಗೆ ಹೋಗ್ತಾ ಇದ್ದೀವಿ. 2ನೇದಕ್ಕೂ ಬರಬೇಕು, 1ನೇದಕ್ಕೂ ಬರಬೇಕು ಅಂತ ನಿರೀಕ್ಷೆಯನ್ನು ಇಟ್ಕೊಳೋದು, ಆತ್ಮವಿಶ್ವಾಸವನ್ನು ಇಟ್ಕೊಳೋದು ಏನು ತಪ್ಪಾಗಿ ಕಂಡುಬರಲ್ಲ. ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ಭಾರತದ 140 ಕೋಟಿ ಜನರ ಭವಿಷ್ಯ ಅಡಗಿದೆ, ಭಾರತ ಮಾತೆಯ ಭವಿಷ್ಯ ಅಡಗಿದೆ. ಹಾಗಾಗಿ ನಿನ್ನೆ ನಡೆದಂತಹ ಪುಲ್ಗಾಮ್ನಲ್ಲಿ ನಡೆದಂತಹ ಪೈಶಾಚಿಕ ಕೃತ್ಯದ ನೆಪವನ್ನು ಒಡ್ಡಿ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ತನ್ನ ತೆಕೆಗೆ ತೆಗೆದುಕೊಂಡು ಬಿಡುತ್ತೆ, ಯುದ್ಧವನ್ನು ಮಾಡುತ್ತೆ ಅಂತ ಹೇಳ್ತಕ್ಕಂಥದ್ದು ಇವತ್ತು ಎಲ್ಲ ಕಡೆಗೆ ವ್ಯಕ್ತ ಆಗ್ತಾ ಇರತಕ್ಕಂತಹ ಅಭಿಪ್ರಾಯ. ನಾವು ಇದನ್ನು 2 ರೀತಿಯಾಗಿ ನೋಡೋಣ. ಪಾಕಿಸ್ತಾನ ಅಂತ ಹೇಳುವಂತಹ ಪಾಕಿಸ್ತಾನಕ್ಕೆ ಯುದ್ಧ ಅಂತ ಹೇಳ್ತಕ್ಕಂಥದ್ದು ಒಂದು ರಾಜಕೀಯವಾದಂತಹ ಬೆಳವಣಿಗೆ ಅಷ್ಟೇ. ಅದಕ್ಕೆ ಯಾಕೆ ಅಂತ ಹೇಳಿದ್ರೆ, ಇವತ್ತು ನೋಡಿ, ಬಲ್ಲಂಥವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಜವಾದ ವೀರ ಯಾರು ಅಂತ ಹೇಳಿದ್ರೆ, ಯುದ್ಧ ಮಾಡದೆ ಯುದ್ಧವನ್ನು ಗೆಲ್ಲಬೇಕು. ಶತ್ರುವಿನ ಸೋಲು ಸಾವಾಗಿರಬಾರ್ದು. ಅವನು ನರಳಾಡ್ತಾನಲ್ಲ, ನಾನೇನು ಮಾಡೋಕ್ಕಾಗ್ತಾಯಿಲ್ಲ ಅಂತ, ಅದು ನಿಜವಾದ ಸಾವು. ತಾನು ಮಾಡಿದಂತಹ ತಪ್ಪಿಗೆ ನಿಜವಾಗ್ಲೂ ಅವನಿಗೆ ಪಶ್ಚಾತ್ತಾಪ ಉಂಟಾಗುವಂತೆ ನಾವು ಶಿಕ್ಷೆಯನ್ನು ಕೊಡಬೇಕು. ಅದು ನಿಜವಾದ ಸಾವು. ಹಾಗಾಗಿ ಪಾಕಿಸ್ತಾನ ಅನ್ನೋಂಥ ಪಾಕಿಸ್ತಾನ ಏನಿದೆ, ಅದು ಇದನ್ನು ಯಾವುದನ್ನು ಗಣನೆಗೆ ತೊಗೊಳಲ್ಲ. ಅದು ಒಂದು ಬೇಜವಾಬ್ದಾರಿಯಾಗಿರುವಂಥ ದೇಶ. ನಿನ್ನೆ ಮೊನ್ನೆಯಿಂದ ಅದು ಕೂತ್ಕೊಂಡು ಮಾಡ್ತಾ ಇರೋ ಕೆಲಸ ಏನು ಅಂತ ಹೇಳಿದ್ರೆ, ಎಕ್ಸಲ್ ಇರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ಎಲ್ಲ ಫೇಕ್
ಹ್ಯಾಶ್ಟ್ಯಾಗ್ಗಳನ್ನು ಹುಟ್ಟಾಕಿ AI ತಂತ್ರಜ್ಞಾನದ ಮುಖಾಂತರ ಭಾರತದ ವಿರುದ್ಧ ಅಪಪ್ರಚಾರ ಮಾಡೋದನ್ನು ಬಿಟ್ಟರೆ, ವಿದೇಶಾಂಗ ಸಚಿವನನ್ನು ಬಿಟ್ಬಿಟ್ಟು ಇದು ಅಲ್ಲಾನ ಭೂಮಿ, ಭಾರತ ಏನಾದರೂ ನಮ್ಮ ಮೇಲೆ ಆಕ್ರಮಣ ಮಾಡಿಬಿಟ್ರೆ ನಾವು ಅವ್ರಿಗೆ ನೋಡ್ಕೊಳಂಗೆ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ, ನಾವೂ ಅವ್ರ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳುವಂತಹ ಬೇಜವಾಬ್ದಾರಿತನದ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ನಾವಿಲ್ಲಿ ನೋಡಬೇಕಾಗಿರೋದು ಯಾರು? ಮೊದಲು ಭಾರತವನ್ನು ರಚ್ಚಿಗೆಬ್ಸಿದ್ದು ಯಾರು? ಅದೇ ಪಾಕಿಸ್ತಾನದ ಆಸಿಫ್ ಮುನೀರ್, ಮುಲ್ಲಾ ಜನರಲ್ ತಾನೇ. ಹಾಗಾಗಿ ಪಾಕಿಸ್ತಾನಕ್ಕೆ ಇವತ್ತು ತನ್ನ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಬೇರೆ ಬೇರೆ ದೇಶಗಳ ಮುಂದೆ ಮೇರಕು ಭಿಕ್ಷಾ ಅದೋ ಅಂತ ಬೇಡುವಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಯುದ್ಧ ಮಾಡುವಂತಹ ತುರಿಕೆ ಉಂಟಾಗಿದೆ. ಮೈಯೆಲ್ಲ ಕೈಲಾಗದವನು ಮೈಪರ್ಚ್ಕೊಂಡ ಅನ್ನೋ ರೀತಿಯಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು, ಭಾರತದ ಸದೃಢತೆಯನ್ನು, ಭಾರತದ ಭಾವೈಕ್ಯತೆಯನ್ನು ತಡೆದುಕೊಳ್ಳಕ್ಕಾಗದೆ ಇಲ್ಲಿ ಏನಾದರೂ ಮಾಡಿ ಬೆಂಕಿ ಸುರಿಬೇಕು ಅನ್ನೋದು ಈ ಒಂದು ಬೇಜವಾಬ್ದಾರಿ ದೇಶದ ಭಯೋತ್ಪಾದಕರಿಂದ ತುಂಬಿ ತುಳುಕ್ತಾ ಇರತಕ್ಕಂತಹ ಮತಾಂಧತೆಯನ್ನೇ ಮೈ ಮೇಲೆ ಒದ್ದುಕೊಂಡು ಮಲಗಿದಂತಹ ಪಾಕಿಸ್ತಾನ ಮಾಡೋ ಕೆಲಸ. ಆದರೆ ಭಾರತದ ಸೇನೆಯ ಮುಂದೆ, ಭಾರತದ ರಾಜತಾಂತ್ರಿಕತೆಯ ಮುಂದೆ, ಭಾರತದ ಸಿದ್ಧಾಂತದ ಮುಂದೆ ಪಾಕಿಸ್ತಾನ ಅನ್ನೋಂಥ ಪಾಕಿಸ್ತಾನ ಯಕಶ್ಚಿತ್ ತೃಣ ಮಾತ್ರ. ಭಾರತ ನೆನೆಸ್ಕೊಂಡ್ರೆ ಇವತ್ತು ಕೇವಲ ಒಂದು ವಾರ 15 ದಿನದಲ್ಲಿ ಪಾಕಿಸ್ತಾನ ನಿರ್ನಾಮ ಮಾಡ್ಬೋದು. ಅರೆ ಅವ್ರು ಏನು ಹೇಳ್ತಾರೆ ಅಂದರೆ, ನಮ್ಮ ಹತ್ರ ಬಾಂಬ್ ಇದೆ, ನ್ಯೂಕ್ಲಿಯರ್ ಬಾಂಬ್ ಅಂತ. ನಮ್ಮ ಹತ್ರನೂ ಇದೆ ಕಣ್ರಿ. ಹಂಗಂತ ಹೇಳ್ಬಿಟ್ಟು ಅದನ್ನು ಹೆಂಗೆ ಬೇಕೋ ಹಂಗೆ ಉಡಾಯಿಸೋಕ್ಕಾಗಲ್ಲ. ವಿಶ್ವಸಂಸ್ಥೆ ಇದೆ, ವಿಶ್ವಸಂಸ್ಥೆಯ ಅಡಿಯಲ್ಲಿ ಅಗ್ರಿಮೆಂಟ್ಗಳಾಗಿರುತ್ತೆ. ಭಾರತದ ಮೊದಲ ಜವಾಬ್ದಾರಿಯುತವಾದಂತಹ ನಡೆ ಏನು ಅಂತ ಹೇಳಿದ್ರೆ, ಭಾರತವಾಗೇ ಯಾವುದೇ ದೇಶವನ್ನು ಕೆಣಕ್ಲಿಕ್ಕೆ ಹೋಗಲ್ಲ, ಭಾರತವಾಗಿ ಯಾವುದೇ ದೇಶವನ್ನು ಯುದ್ಧ ಮಾಡಲಿಕ್ಕೆ ಹೋಗಲ್ಲ, ಯಾವುದೇ ದೇಶದೊಂದಿಗೆ ವೈರತ್ವವನ್ನು ಬೆಳೆಸೋಕ್ಕೆ ಹೋಗಲ್ಲ, ಎಲ್ಲರೊಂದಿಗೂ ಸಹಬಾಳ್ವೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದೇ ಭಾರತದ ಶಕ್ತಿ. ಹಾಗಾಗಿ ಇವತ್ತು ಸೇನಾ ಬಲದಲ್ಲೂ ಕೂಡ ಪಾಕಿಸ್ತಾನ ತನ್ನ ಟ್ಯಾಂಕರ್ಗಳಿದಾವಲ್ಲ, ಫ್ಲೈಟ್ಗಳಿದಾವಲ್ಲ, F-16, ನಮ್ಮ ಅಭಿನಂದನ್ ವರ್ಧಮಾನ್ ಅವರು ಬಾಲಾಕೋಟ್ ಏರ್ ಸ್ಟ್ರೈಕ್ ಆದಾಗ ಹೋಗಿದ್ರಲ್ಲ, ಬಾಲಾಕೋಟ್ ಏರ್ ಸ್ಟ್ರೈಕ್ ಆದಮೇಲೆ F-16ನ 10 ಫ್ಲೈಟ್ಗಳನ್ನು ಭಾರತದ ಗಡಿಯಲ್ಲಿ ನುಗ್ಸೋಕ್ಕೆ ಬಂದಿತ್ತು ಪಾಕಿಸ್ತಾನ. ಅವಾಗ ಅಭಿನಂದನ್ ವರ್ಧಮಾನ್ ಅಂತ ಹೇಳುವವರು ನಮ್ಮ ಬೈಸನ್ ಅಂತ ಕರೀತಾರೆ, MiG-21, ಅದು ಕೂಡ ಹಳೇದೇನೆ. ಈ F-16 ಏನು ಹೊಸ ಟೆಕ್ನಾಲಜಿ ಏನಲ್ಲ, ಅವ್ರ ಹತ್ರ ಇರೋದು 40 ವರ್ಷಗಳು, 40-45 ವರ್ಷದ ಹಳೆ ಫ್ಲೈಟ್ಗಳು ಎಲ್ಲ ತುಕ್ಕಿಡಿಯೋಂಥ ಇದರಲ್ಲಿದ್ದಾವೆ. ಅವುಗಳನ್ನ ಮೇಂಟೈನ್ ಮಾಡಿದಾರೋ ಇಲ್ಲ ಗೊತ್ತಿಲ್ಲ, ಮೇಲ್ಮೇಲೆ ಬಣ್ಣ ಹೊಡೆದಿಟ್ಟಿದ್ದಾರೋ ಪಾಕಿಸ್ತಾನದವರು ಅನ್ನೋದು ಇನ್ನೂ ಅರಿವಿಗೆ ಬರ್ತಾಯಿಲ್ಲ. ನ್ಯೂಕ್ಲಿಯರ್ ವೆಪನ್ಸ್ ಇರ್ಬೋದು, ಅದಕ್ಕೆ ಆಮೇಲೆ ಹೋಗೋಣ. ಆದರೆ F-16 ಅಂತಹ ಒಂದು ಅತ್ಯಾಧುನಿಕವಾದಂಥ ವಿಮಾನದ ಮುಂದೆ ನಮ್ಮ ಅಭಿನಂದನ್ ವರ್ಧಮಾನ್ ಅವರು ಜಗತ್ತನ್ನು ನಿಬ್ಬೆರ್ಗಾಗೋಂಗೆ ಮಾಡೋವಂಥ ಉತ್ತರವನ್ನು ಕೊಟ್ಟಿದ್ರು. ಯಾವುದೇ ಫ್ಲೈಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಹುಮುಖ್ಯವಾಗಿ ಕಾಣಲ್ಲ. ಆ ಯುದ್ಧ ವಿಮಾನವನ್ನು ಮುನ್ನಡೆಸ್ತಕ್ಕಂತಹ ಪೈಲಟ್ ಇರ್ತಾರಲ್ಲ, ಆ ಯೋಧ ಇರ್ತಾನಲ್ಲ, ಅವನ ಆತ್ಮವಿಶ್ವಾಸ ತುಂಬ ಮುಖ್ಯ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ರು. ಹಂಗಾಗಿ ಇಟ್ಟಾಡಿಸಿ ಹೊಡೆದ್ರು. ಇದನ್ನು ಡಾಗ್ ಫೈಟ್ ಅಂತಾರೆ. ಇಂಥ ಒಂದು ಘಟನೆ ಜಗತ್ತಿನ ಇತಿಹಾಸದಲ್ಲಿ ಒಂದು 30-40 ವರ್ಷದಿಂದ ನಡೆದಿರಲಿಲ್ಲ. ಶತ್ರು ದೇಶದ ವಾಯು ಪ್ರದೇಶವನ್ನು ಪ್ರವೇಶಿಸಿ ನಾಯಿಯನ್ನು ಇಟ್ಟಾಡಿಸ್ಕೊಂಡೋದಂಗೆ ಇಟ್ಟಾಡಿಸಿ ಹೊಡೆದು ಬಿಸಾಕಿದ್ದಲ್ಲದೆ ತನ್ನ ಹತ್ರ ಇದ್ದಂಥ ಎಲ್ಲ ದಾಖಲಾತಿಗಳನ್ನ ನುಂಗ್ಬಿಟ್ಟಿದ್ರು ಅಭಿನಂದನ್ ವರ್ಧಮಾನ್. ಆದರೆ ಚಿಟಿಕೆ ಹೊಡೆಯೋದ್ರಲ್ಲಿ ಕೇವಲ 2-3 ದಿನದ ಅಂತರದಲ್ಲಿ ಅಭಿನಂದನ್ ವರ್ಧಮಾನನ್ನು ಭಾರತಕ್ಕೆ ವಾಪಸ್ಸು ಮರಳಿ ಮಾತೃಭೂಮಿಗೆ ಕರೆತಂದಿತ್ತು. ಅದು ಭಾರತದ ತಾಕತ್ತು. ಹಾಗಾಗಿ ಇವತ್ತು ಸಿಂಧೂ ನದಿಯ ನೀರನ್ನು ನಿಲ್ಲಿಸಿದ್ದಕ್ಕೇನೆ ಪಾಕಿಸ್ತಾನದ GDP 25-30% ಸತ್ತೋಗುತ್ತೆ. ಕುಡಿಯೋಕ್ಕೆ ನೀರಿರಲ್ಲ ಅವ್ರಿಗೆ, ಅಂಥ ಪರಿಸ್ಥಿತಿ ಇದೆ. ಸೇನೆಯನ್ನು ಬಳಸಿ ಯುದ್ಧವನ್ನು ಮಾಡೇ ನಾವು POKಯನ್ನು ಪಡ್ಕೊಬೇಕು ಅನ್ನೋದಾದರೆ ಭಾರತಕ್ಕೆ ಅದು ಕ್ಷಣಾರ್ಧದ ವಿಷಯ. ಅವರು ಒಂದು ಯಾವುದೋ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ನಾವು ಅದರ 10 ಪಟ್ಟು ಬಾಂಬ್ ಹಾಕ್ಬೋದು. ಡೆಮೋಗ್ರಫಿಕ್ ಚೇಂಜ್ ಮಾಡೋದಕ್ಕೆ ಬಂದರೆ ನಾವು ಏನು ಬೇಕಾದ್ರೂ ನಿರ್ಧಾರ ತೊಗೊಬೋದು ಅನ್ನೋದು ಕೂಡ ಆ ಅಗ್ರಿಮೆಂಟಲ್ಲಿ ಅಡಗಿದೆ. ಆದರೆ ಭಾರತ ಮೊಟ್ಟ ಮೊದಲನೆಯದಾಗಿ ಯಾವುದೇ ಶಸ್ತ್ರವನ್ನಾಗಲಿ ಯುದ್ಧಕ್ಕೆ ಪ್ರೇರೇಪಣೆ ಕೊಡೋದಾಗಲಿ ಅಂಥ ಕೆಲಸವನ್ನು ಮಾಡೋದಿಲ್ಲ. ಇದು ಒಂದು ಭಾಗ. ಆದರೆ ನಾವು ನೋಡಬೇಕು, ಇವತ್ತು ಯುದ್ಧವನ್ನೇ ಮಾಡಿ ನಾವು POKನ ವಶಪಡಿಸ್ಕೊಂಡ್ರೆ ಏನೇನು ಸವಾಲುಗಳು ಎದುರಾಗುತ್ತೆ ಭಾರತಕ್ಕೆ ಅನ್ನೋದು. ಅಲ್ಲಿರುವಂಥ ಜನಸಂಖ್ಯೆಯನ್ನು ನಮ್ಮೊಟ್ಟಿಗೆ ಸೇರಿಸ್ಕೊಬೇಕಾಗುತ್ತೆ. ನಮ್ಮದೇ ಭೂಭಾಗ ಅದು,
1947ನೇ ಇಸ್ವಿಯಲ್ಲಿ ನೆಹರು ಅವರು ಮಾಡಿದಂಥ ಒಂದು ಕೆಟ್ಟ ನಿರ್ಧಾರಗಳು ಸೂಕ್ತವಾಗಿ ನಿರ್ಧಾರ ಮಾಡದೇ ಇದ್ದಿದ್ದರಿಂದ ಅವತ್ತು ಇದನ್ನು ನಾವು ಎರಡು ಆ್ಯಂಗಲಲ್ಲಿ ನೋಡೋಣ. ಬೇಕಾದರೆ ನೆಹರು ಅವರು ಅದನ್ನು ವಿಶ್ವಸಂಸ್ಥೆ ಮುಂದೆ ಇಟ್ಕೊಂಡು ಯಾರ್ಯಾರು ಎಲ್ಲೆಲ್ಲಿದ್ದೀರೋ ಅಲ್ಲಿ ಅಂತ ಹೇಳಿದ್ರು. ನೆಹರುಗೆ ಸಮರ್ಥನೆ ಕೊಡೋರು ಏನಾದರೂ ಕೊಟ್ಕೊಳ್ಳಿ, ಅದು ಬೇರೆ ವಿಷಯ. ಆದರೆ ಏನು ಬಾರ್ಡ್ರ್ ಮಾಡಿದ್ರು ಅದನ್ನು ಕ್ರಾಸ್ ಮಾಡಿ ಮುಂದಕ್ಕೆ ಬಂದ್ರಲ್ಲ, ಅದಕ್ಕೇನೆ ಕಾರ್ಗಿಲ್ ವಾರ್ ನಡೆದಿದ್ದು. ವಾಜಪೇಯಿ ಅವರು ದಿಟ್ಟವಾದ ಉತ್ತರವನ್ನು ಕೊಟ್ಟು LOC ಕಾರ್ಗಿಲ್ ಎಲ್ಲಿವರೆಗೂ ಇತ್ತು 1947 ಅಲ್ಲಿವರೆಗೂ ವಶಪಡಿಸ್ಕೊಂಡಿದ್ದು. ಆದರೆ ಇವತ್ತು ನಮ್ಮದೇ ನೆಲವಾದಂತಹ POKಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನು ತಯಾರು ಮಾಡಿ, ನಮ್ಮದೇ ಭೂಮಿಯಲ್ಲಿ ಭಯೋತ್ಪಾದಕರನ್ನು ತಯಾರು ಮಾಡಿ ನಮ್ಮದೇ ಮಾತೃಭೂಮಿಯ ಮೇಲೆ ದಾಳಿ ಮಾಡೋಕ್ಕೆ ಕಳಿಸುತ್ತೆ ಈ ಪಾಕಿಸ್ತಾನ. ಅದಕ್ಕೆ ಇವತ್ತು ಹೊಡೆದಾಕೋದೇನು ದೊಡ್ಡ ವಿಷಯ ಅಲ್ಲ. ಹೊಡೆದಾಕೋದ್ರಿಂದ ಏನೇನು ಪರಿಣಾಮಗಳಾಗುತ್ತೆ, ಏನೇನು ಸವಾಲುಗಳನ್ನು ನಾವು ಎದುರಿಸ್ಬೇಕಾಗುತ್ತೆ ಅನ್ನೋದೇ ಮೂಲ ವಿಚಾರ ಇರ್ತಕ್ಕಂಥದ್ದು. ಯುದ್ಧವನ್ನು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಆರ್ಥಿಕ ಶಕ್ತಿ ಕುಂದು ಹೋಗುತ್ತೆ, ಶಸ್ತ್ರಾಸ್ತ್ರಗಳ ಶಕ್ತಿ ಕುಂದಿ ಹೋಗುತ್ತೆ, ಅಪಾರ ಪ್ರಮಾಣವಾದಂತಹ ಮಾನವ ಹಾನಿಯಾಗುತ್ತೆ, ರಕ್ತಪಾತ ಆಗುತ್ತೆ. ಎರಡೂ ಕಡೆಗಳಲ್ಲೂ, ಎರಡೂ ದೇಶಗಳಿಗೂ ಕೂಡ ಈ ಒಂದು ಯುದ್ಧದ ಪರಿಣಾಮವನ್ನು ತುಂಬ ದಿನಗಳವರೆಗೂ ಎದುರಿಸಬೇಕಾಗಿರುವಂತಹ ಪ್ರಮೇಯ ಒದಗಿ ಬರುತ್ತೆ. ಅದರಲ್ಲೂ ಕೇಳಿ ಪರಮಾಣು ಯುದ್ಧ ಆಗೋಗ್ಬಿಟ್ರೆ ಅಂತೂ ನಾವು ನೋಡಿದ್ವಲ್ಲ ಹಿರೋಶಿಮಾ ನಾಗಸಾಕಿಯಲ್ಲಿ, ಅಂಥ ಪರಿಣಾಮಗಳನ್ನು ಎದುರಿಸಬೇಕಾಗಿರುವಂಥ ಸಂದರ್ಭ ಒದಗಿ ಬರುತ್ತೆ. ಹಾಗಾಗಿ ರಕ್ತಪಾತ ಏನು ದೊಡ್ಡ ವಿಷಯ ಅಲ್ಲ. ಆದರೆ ಇವತ್ತು ಪಾಕಿಸ್ತಾನ ಟ್ಯಾಂಕರ್ಗಳನ್ನ ತಂದು ಜಮಾವಣೆ ಮಾಡಿದೆ, ನ್ಯೂಕ್ಲಿಯರ್ ಬಾಂಬ್ಗಳಿದೆ ಅಂತ ಹೆದರಿಸುತ್ತೆ, ಎಲ್ಲ ಇರ್ಬೋದು. ಆದರೆ ಭಾರತ ಇವತ್ತು ಬೇರೆದೇ ವಿಧವಾದಂಥ ರಣವ್ಯೂಹವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಆ ಕಡೆ ಸೂರತ್ ಹತ್ರ ಇವತ್ತು ಸೂರತ್ ವಿಕ್ರಾಂತ್ ಇದೆಯಲ್ಲ, ಯುದ್ಧ ನೌಕೆ, ಅದರಿಂದ ಇವತ್ತು ಕ್ಷಿಪಣಿಯನ್ನು ಹೊಡೆದು ತೋರಿಸಿದ್ದಾರೆ. ಹೋಗ್ತಾವವು 400 ಕಿಲೋಮೀಟ್ರ್ 500 ಕಿಲೋಮೀಟ್ರ್ವರೆಗೂ ಹೋಗಿ ಏನು ಟಾರ್ಗೆಟ್ ಕೊಟ್ಟಿರ್ತಾರೋ ಹೊಡೆದ್ಬಿಟ್ಟು ಬರ್ತಾವವು. ಪಿನಾಕ ಅಂತ ಒಂದಿದೆ, ಒಂದು ಸತಿಗೆ 20-30 ಹೋಗ್ತವೆ. ಅದೆಲ್ಲದಕ್ಕಿಂತ ಮೀರಿ ನಮ್ಮ ರಾಹುಲ್ ಗಾಂಧಿ ಏರ್ಕೊಂಡು ತಿರ್ಗಾಡ್ತಿದ್ರಲ್ಲ ರ್ಯಾಫೆಲ್ಲು ಅಂತ, ಅತ್ಯಾಧುನಿಕವಾದ 5ನೇ ತಲೆಮಾರಿನ ಒಂದು ರ್ಯಾಫೆಲ್ ಜೆಟ್ಗಳು ಇವತ್ತು ಇರ್ತಕ್ಕಂಥದ್ದು ನಮ್ಮ ಹತ್ರ. ನುಗ್ಗೊಡಿತಾರೆ, ಅದು ದೊಡ್ಡ ವಿಷಯ ಅಲ್ಲ. ತೇಜಸ್ ಇದೆ, ಲಘು ಯುದ್ಧ ವಿಮಾನ, ಜಗತ್ತಿನಲ್ಲೇ ಹೆಸರು ಮಾಡಿರೋಂಥದ್ದು. ಇದೆಲ್ಲವೂ ಇದೆ, ಸೇನಾ ಬಲ ಇದೆ. ಹೇಳಿ ಕೇಳಿ ಭಾರತದ ಸಂಪೂರ್ಣ, ಅಂದರೆ ಇವಾಗ ಪೊಲೀಸರಿಂದ ಹಿಡಿದು, ರಿಸರ್ವ್ ಪೊಲೀಸಿಂದ ಹಿಡಿದು ಭೂಸೇನೆ, ವಾಯುಸೇನೆ ಮತ್ತು BSF ಇವರೆಲ್ಲ ಸೇರಿ 50-55 ಲಕ್ಷ ಸಕ್ರಿಯ ಭದ್ರತಾ ಪಡೆ ಇವತ್ತು ಭಾರತದ ಕೈಯಲ್ಲಿ ಇರ್ತಕ್ಕಂಥದ್ದು. ಪಾಕಿಸ್ತಾನ ಅದರಲ್ಲಿ ಏನು ಒಂದಕ್ಕೊಂದು ನೀವು ಹೊಂದಾಣಿಕೆ ಮಾಡೋಕ್ಕೆ ಆಗಲ್ಲ. ಯುದ್ಧವನ್ನು ಗೆಲ್ಲೋದು ಏನು ದೊಡ್ಡ ವಿಷಯ ಅಲ್ಲ. ಆದರೆ ಪರಿಣಾಮ ಏನಾಗುತ್ತೆ ಅನ್ನೋದು ನಾವಿಲ್ಲಿ ನೋಡಬೇಕು. ರಕ್ತಪಾತ ಆಗುತ್ತೆ, ಆರ್ಥಿಕ ಹಾನಿ ಆಗುತ್ತೆ, ದೇಶದ ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತು ಇವಾಗ LOC ಕಾರ್ಗಿಲನ್ನು ವಶಪಡಿಸ್ಕೊಂಡ್ಮೇಲೆ ಅಲ್ಲಿರುವಂಥ ಜನಸಂಖ್ಯೆಯನ್ನು ನಮ್ಮ ಒಳಗಡೆ ತೊಗೊಬೇಕಾಗುತ್ತೆ. ಅವರು ಅದರಲ್ಲಿ ಯಾರು ಭಯೋತ್ಪಾದಕರು, ಯಾರು ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ರಿಸ್ಕನ್ನು ತೊಗೊಬೇಕಾಗುತ್ತೆ. ಅದನ್ನೆಲ್ಲ ತೊಗೊಳೋದು ಏನು ದೊಡ್ಡ ವಿಷಯ ಅಲ್ಲ. ಆದರೆ ಭಾರತ ಇಲ್ಲಿ ಯೋಚನೆ ಮಾಡ್ತಾ ಇರತಕ್ಕಂಥದ್ದು ಮೊಟ್ಟ ಮೊದಲನೆಯದಾಗಿ ಯುದ್ಧವನ್ನು ಮಾಡದೆ ಹೆಂಗೆ ಪಾಕಿಸ್ತಾನವನ್ನು ಮುಗಿಸ್ಬೇಕು ಅಂತ ಒಂದು ಜವಾಬ್ದಾರಿಯುತವಾದ ದೇಶವಾಗಿ ಇವತ್ತು ವರ್ತನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಭಾರತದ ಮುಂದೆ 2 ಆಯ್ಕೆಗಳಿದೆ. ಒಂದು, ರಾಜತಾಂತ್ರಿಕವಾಗಿ ಯುದ್ಧವನ್ನು ಮಾಡದೆ ಅಂತಾರಾಷ್ಟ್ರೀಯ ರಣನೀತಿಗಳ ಮುಖಾಂತರ ಪಾಕಿಸ್ತಾನವನ್ನು ಇಲ್ಲದಂತೆ ಆಗಿಸುವುದು. ಎರಡನೆಯದ್ದು, ಯುದ್ಧವನ್ನು ಮಾಡೋದ್ರ ಮುಖಾಂತರ POKಯನ್ನು ತನ್ನ ವಶದಲ್ಲಿ ಇಟ್ಕೊಳ್ಳೋದು. ಈ ಎರಡರಲ್ಲಿ ಯಾವುದು ಮಾಡುತ್ತೆ ಅನ್ನುವಂತಹ ನಿರೀಕ್ಷೆ ಎಲ್ಲರನ್ನೂ ಕಾಡ್ತಾ ಇರತಕ್ಕಂಥದ್ದು. ಆದರೆ ಒಬ್ಬ ಜವಾಬ್ದಾರಿಯುತವಾದ ನಾಗರಿಕನಾಗಿ ನಾನಿಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಪ್ರತೀಕಾರವನ್ನು ತಗೊಳ್ಬೇಕು ನಿಜ, ಕ್ಷಮಾದಾನವಂತೂ ಇಲ್ಲವೇ ಇಲ್ಲ ಈ ಒಂದು ಘಟನೆಗೆ. ಆದರೆ ಇವತ್ತು ಭಾರತದ ಆರ್ಥಿಕ ವ್ಯವಸ್ಥೆ ಉತ್ತುಂಗದ ಕಡೆಗೆ ಹೋಗ್ತಾ ಇದೆ. ಅದನ್ನು ಕಳ್ಕೊಳ್ದೇ ಇರುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ತನ್ನ ನಡೆಯನ್ನು ಇಟ್ಕೊಂಡಿರುತ್ತೆ ಅಂತ ಹೇಳುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಇವತ್ತು ಈ ಪಹಲ್ಗಾವ್ನ ಒಂದು ಇದರಲ್ಲಿ ಮಡಿದಂಥ ಕುಟುಂಬಗಳಿಗೆ ಇನ್ನೂ ಪರಿಹಾರವನ್ನು ಘೋಷಣೆ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವ್ರಿಗೆಲ್ಲ ಸರಿಯಾಗಿ ಏನು ಕೊಡಬೇಕು ಅದನ್ನು ಕೊಟ್ಟಾದ ಮೇಲೆ ನ್ಯಾಯವನ್ನು ಒದಗಿಸಿ ಆಮೇಲೆ ಏನಾದರೂ ಪರಿಹಾರ ಧನವನ್ನು ಮೃತ ಕುಟುಂಬಗಳಿಗೆ ಕೊಡುತ್ತಾ ಅಂತ ಹೇಳುವಂಥ ನಿರೀಕ್ಷೆಯನ್ನು ನಾನು ಇಟ್ಕೊಂಡಿದ್ದೀನಿ.
ಯಾಕೆ ಅಂತ ಹೇಳಿದ್ರೆ ಈಗ ಜಮ್ಮು ಕಾಶ್ಮೀರ 20 ಲಕ್ಷ ಘೋಷಣೆ ಮಾಡಿದೆ, ಆಯಾ ರಾಜ್ಯ ಸರ್ಕಾರಗಳು ಘೋಷಣೆ ಮಾಡಿದ್ದಾವೆ. ಕರ್ನಾಟಕ 10 ಲಕ್ಷ ರೂಪಾಯಿಯನ್ನು ಪರಿಹಾರ ಧನವಾಗಿ ಘೋಷಣೆ ಮಾಡಿದೆ. ಆದರೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಯಾಕೆ? ಹೀಗೆ ಅಂದರೆ ಅವ್ರಿಗೆ ನ್ಯಾಯವನ್ನು ಒದಗಿಸಿದ ನಂತರ ನಾವು ಪರಿಹಾರವನ್ನು ಘೋಷಣೆ ಮಾಡೋದು. ಅಂದರೆ ಮೊದಲು ನ್ಯಾಯ ಒದಗಿಸ್ಬೇಕು. ಆ ನಿರೀಕ್ಷೆಯಿಂದ ನೋಡುವಾಗ ಪಾಕಿಸ್ತಾನಕ್ಕೆ ಮುಟ್ಟು ನೋಡ್ಕೊಳಂಗೆ ಮಾಡ್ತಾರೆ ನರೇಂದ್ರ ಮೋದಿ ಅವರ ನಿರ್ಧಾರಗಳು ಅನ್ನೋದು ಎದ್ದು ಕಾಣ್ತಾ ಇದೆ. ಹಾಗಾಗಿ ನಾವು ಜವಾಬ್ದಾರಿಯುತವಾದಂಥ ನಾಗರಿಕರಾಗಿ ಯುದ್ಧ ಆಗದೇ ಇರಲಿ, ತನ್ಮುಖೇನ ರಾಜತಾಂತ್ರಿಕ ಒತ್ತಡಗಳ ಮುಖಾಂತರ ವಿಶ್ವಸಂಸ್ಥೆಯ ಮನವನ್ನು ಒಲಿಸಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಬಿಡಿಸ್ಕೊಳ್ಳೋದ್ರಲ್ಲಿ ನಮ್ಮ ಒಂದು ಗೆಲುವಿರುತ್ತೆ. ಹಾಗಾಗಿ ನೆರೆ ರಾಷ್ಟ್ರವಾದ ಚೀನಾವನ್ನು ಕೂಡ ಗಣನೆಗೆ ತಗೊಂಡು ಚೀನಾದೊಂದಿಗೆ ಒಂದು ರಾಜತಾಂತ್ರಿಕವಾದಂತಹ ಒಂದು ಸಂಬಂಧವನ್ನು ಇನ್ನೂ ಗಟ್ಟಿಪಡಿಸ್ಕೊಂಡು ಈ POK ಇದೆಯಲ್ಲ ಅದನ್ನು ವಶಪಡಿಸ್ಕೊಂಡಾಗ ಅದು ನಿಜವಾದ ಗೆಲುವಾಗುತ್ತೆ. ಆವಾಗ ಪಾಕಿಸ್ತಾನ 20 ವರ್ಷ 30 ವರ್ಷ ಹಿಂದಕ್ಕೆ ಹೋಗುತ್ತೆ ಅನ್ನುವಂಥ ಅನಿಸಿಕೆ ನನ್ನ ವೈಯಕ್ತಿಕವಾದದ್ದು. ಆದರೆ ವಿದೇಶಾಂಗ ನೀತಿಗಳ ಪ್ರಕಾರ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಒಂದು ದೃಷ್ಟಿಕೋನದಿಂದ ಅವರು ಯಾವ ರೀತಿಯಾದ ನಿರ್ಧಾರವನ್ನು ತಗೊತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನೊಬ್ಬ ಸಾಮಾನ್ಯ ನಾಗರಿಕ, ನನ್ನ ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸ್ಬೋದು. ಆದರೆ ಭದ್ರತಾ ಸಲಹೆಗಾರರು ಇರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಶತ್ರು ದೇಶವನ್ನು ನಿರ್ನಾಮ ಮಾಡಬೇಕು ಅಂತ. ಅದಕ್ಕೆ ಇವತ್ತು ಪಾಕಿಸ್ತಾನದಲ್ಲಿ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳೆಲ್ಲ ಆಗಂತುಕರು ಹೋಗಿ ಹೊಡೆದು ಸಾಯಿಸ್ತಾ ಇದ್ದಾರೆ. ಪಾಕಿಸ್ತಾನ ಮುಟ್ಟಿ ನೋಡ್ಕೊಳ್ತಾ ಇದೆ. ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಅ ಕ್ಯೂರ್. ಅಂದರೆ ರೋಗ ಬರೋದಕ್ಕೆ ಮೊದಲೇ ಅದಕ್ಕೆ ಪರಿಹಾರವನ್ನು ಕಂಡ್ಕೋಬೇಕು ಅಂತ ಅಲ್ಲೇ ಮೂಲದಲ್ಲೇ ಟೆರರಿಸಮ್ನ ಭಯೋತ್ಪಾದನೆಯನ್ನು ಮಟ್ಟ ಹಾಕಬೇಕು ಅಂತಲೇ ಇಂಥೆಲ್ಲ ಪ್ರಯತ್ನಗಳು ನಡೀತಾ ಇರೋದು. ಹಾಗಾಗಿ ಇಲ್ಲಿ ಇವಾಗ ಗುಜರಾತ್ ಕಡೆಯಿಂದ ನೋಡುವಾಗ ಬಲೂಚಿಸ್ತಾನದ ಕಡೆಗೆ ಏನಾದರೂ ಭಾರತ ಬಲೂಚಿಸ್ತಾನವನ್ನು ನೀನೇನಾದರೂ ಕಾಶ್ಮೀರಕ್ಕೆ ಕೈ ಇಟ್ಟರೆ ನಾನು ಬಲೂಚಿಸ್ತಾನಕ್ಕೆ ಹೋಗ್ತೀನಿ ಅಂತ ಒಂದು ರಣವ್ಯೂಹವನ್ನು ರಚಿಸಿರೋದು. ಎಲ್ಲ ಕಡೆಗಳಿಂದಲೂ ಆಕ್ರಮಣ ಮಾಡಿದಾಗ ಪಾಕಿಸ್ತಾನ ಕನ್ಫ್ಯೂಸ್ ಆಗ್ಬಿಡ್ಬೇಕು, ಏನು ಮಾಡಬೇಕು ಅಂತ ಅದಕ್ಕೆ ಇದಾಗುತ್ತೆ, ಗಡಿಬಿಡಿ ಆಗಬೇಕು. ಆ ರೀತಿಯಾದಂಥ ರಣವ್ಯೂಹ ಇದಾಗಿದೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಜವಾಬ್ದಾರಿಯುತವಾದ ರಾಷ್ಟ್ರವಾಗಿ ಭಾರತ ಯುದ್ಧವನ್ನು ಮಾಡದೆ ಯುದ್ಧವನ್ನು ಗೆದ್ದಾಗ ಮಾತ್ರ ಅದು ಭಾರತೀಯನ ಲಕ್ಷಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಏನು ಅನಿಸುತ್ತೆ ಅನ್ನೋದನ್ನು ಸದ್ವಿಚಾರಗಳನ್ನು ಮಾತ್ರ ಕಾಮೆಂಟ್ ಮಾಡೋದ್ರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.